ನಮಸ್ಕಾರ ಸ್ನೇಹಿತರೆ, ನೀವು ಡ್ರೀಮ್ ಒನ್ ಲ್ಯಾಬ್ ಅನ್ನ ನೋಡ್ತಾ ಇದ್ದೀರಿ. ಇಲ್ಲಿ ನಾವು ಪ್ರತಿ ವಾರ ಒಂದು ಪುಸ್ತಕದ ಪುಟಗಳಿಂದ ನಿಮ್ಮ ಜೀವನವನ್ನ ಬದಲಾಯಿಸಬಲ್ಲ ನಾಲೆಡ್ಜ್ ಅನ್ನ ಹೊರತೆಗಿತಾ ಇದ್ದೀವಿ. ನೀವು ದಿ ಸೀಕ್ರೆಟ್ ನ ಭಾಗ 1, 2, 3 ಮಿಸ್ ಮಾಡ್ಕೊಂಡಿದ್ರೆ ಮೊದಲು ಅವುಗಳನ್ನ ಹೋಗಿ ನೋಡಿ. ಯಾಕಂದ್ರೆ ಇವತ್ತಿನ ಭಾಗ ನಿಮ್ಮ ಕನಸುಗಳನ್ನ ರಿಯಾಲಿಟಿ ಮಾಡೋ ಮಾಸ್ಟರ್ ಕೀ ಆಗಿದೆ. ಸ್ನೇಹಿತರೆ, ಯೂನಿವರ್ಸ್ ನಿಮ್ಮ ಪ್ರತಿ ಆರ್ಡರ್ ಅನ್ನ ಕೇಳ್ತಿದೆ ಅಂತ ನಿಮಗ್ ಗೊತ್ತಾ? ಆದ್ರೆ ಡಿಫ್ರೆನ್ಸ್ ಏನಂದ್ರೆ, ನೀವು ಯಾವ ಆರ್ಡರ್ ಅನ್ನ ಕೊಡ್ತಾ ಇದ್ದೀರಾ? ಭಯ ಹಾಗೆ ಕೊರತೆಯ, ಅಥವಾ ನಂಬಿಕೆ ಅಥವಾ ಸಮೃದ್ಧಿಯ ಆರ್ಡರ್ ಅನ್ನ ಕೊಡ್ತಾ ಇದ್ದೀರಾ? ಒಂದ್ಸಾರಿ ನಿಮಗ್ ನೀವೇ ಪ್ರಶ್ನೆ ಹಾಕೊಂಡ್ ನೋಡಿ. ರೋಂಡಾ ಬೈರ್ನವರು ಹೇಳೋ ಹಾಗೆ ಯೂನಿವರ್ಸ್ ಒಂದು ದೊಡ್ಡ ಕನ್ನಡಿ ಇದ್ದಂಗೆ. ನೀವ್ ಏನನ್ನ ಜಾಸ್ತಿ ಯೋಚಿಸ್ತೀರೋ ಮತ್ತು ಫೀಲ್ ಮಾಡ್ತೀರೋ ಅದನ್ನೇ ಅದು ನಿಮಗೆ ಹಿಂತಿರುಗಿಸಿ ಕೊಡುತ್ತೆ. ನೀವು ನಿಮ್ಮ ಲೈಫಲ್ಲಿ ಕಂಪ್ಲೇಂಟ್, ಬರೀ ಭಯ, ಕೋಪವನ್ನ ಕಳಿಸ್ತಾ ಇದ್ರೆ ಅದೇ ವಿಷಯಗಳು ಆಂಪ್ಲಿಫೈ ಆಗಿ, ಅಂದ್ರೆ ದ್ವಿಗುಣ ಆಗಿ ನಿಮ್ಮ ಹತ್ತಿರ ತಿರುಗಿ ಬರುತ್ತೆ. ನೀವು ಕೃತಜ್ಞತೆ, ಪ್ರೀತಿ ಹಾಗೆ ನಂಬಿಕೆಯನ್ನ ಕಳಿಸ್ತಾ ಇದ್ರೆ ನಿಮಗೆ ಅದರ ಹಲವಾರು ಪಟ್ಟು ಜಾಸ್ತಿ ಸಿಗತ್ತೆ. ಬನ್ನಿ, ಒಂದು ಮ್ಯಾನಿಫೆಸ್ಟೇಷನ್ ನ ಫಾರ್ಮುಲಾನ ನೋಡೋಣ. ಆಸ್ಕ್, ಬಿಲೀವ್, ರಿಸೀವ್. ಆಸ್ಕ್ ಅಂದ್ರೆ ಕೇಳಿ, ಕ್ಲಿಯರ್ ಮತ್ತು ಸ್ಪೆಸಿಫಿಕ್ ಆಗಿ ಕೇಳಿ. ಉದಾಹರಣೆಗೆ, ನಾನು ಖುಷಿಯಾಗಿರಲು ಬಯಸ್ತೇನೆ ಅನ್ನೋದು ಅಷ್ಟೊಂದು ಕ್ಲಿಯರ್ ಆಗಿಲ್ಲ, ಆದ್ರೆ ನಾನು ಪ್ರತಿದಿನ ಎನರ್ಜಿ ಮತ್ತು ಖುಷಿಯಿಂದ ತುಂಬಿದೀನಿ ಅನ್ನೋದು ಸ್ಪೆಸಿಫಿಕ್ ಆಗಿದೆ. ಸೆಕೆಂಡ್ ಒನ್, ಬಿಲೀವ್, ನಂಬಿಕೆ. ನಿಮ್ಮ ಆಸೆ ಈಗಾಗಲೇ ಕಂಪ್ಲೀಟ್ ಆಗಿದೆ ಅಂತ ಫೀಲ್ ಮಾಡಿ. ಡೌಟ್ ಅಂದ್ರೆ ಡಿಲೇ ಇದ್ದಂಗೆ, ನಂಬಿಕೆ ಅಂದ್ರೆ ಆಕ್ಸಿಲರೇಷನ್ ಇದ್ದಂಗೆ. ಥರ್ಡ್ ಒನ್, ರಿಸೀವ್, ಸ್ವೀಕರಿಸಿ. ನಿಮ್ಮ ಹೃದಯ ಹಾಗೆ ಮನಸ್ಸನ್ನ ಓಪನ್ ಆಗಿರಿ. ಇದರಿಂದ ಅಪರ್ಚುನಿಟಿ ಬಂದಾಗ ನೀವು ಅದನ್ನ ಗುರುತಿಸಿ ರಿಸೀವ್ ಮಾಡ್ತೀರಾ. ಬನ್ನಿ, ನಿಮಗೊಂದು ಎಕ್ಸಾಂಪಲ್ ಹೇಳ್ತೀನಿ. MMA ಫೈಟರ್ ಆದ ಕಾನರ್ ಮೆಕ್ಗ್ರೆಗರ್ ಹೇಳಿದ್ರು, ನನ್ನ ಮೊದಲ ಮ್ಯಾಚ್ಗಿಂತ ಮೊದಲೇ ನಾನು ನನ್ನ ಬೆಲ್ಟ್ ಅನ್ನ ವಿಜುವಲೈಸ್ ಮಾಡ್ತಿದ್ದೆ ಅಂತ. ಅವರು ತಮ್ಮ ರೂಮ್ ನಲ್ಲಿ ಬೆಲ್ಟ್ ನ ಪಿಕ್ಚರ್ ಅನ್ನ ಹಾಕೊಂಡಿದ್ರು. ಪ್ರತಿದಿನ ಅದನ್ನ ನೋಡಿ ಅದು ತಮ್ಮ ಹತ್ತಿರ ಇದೆ ಅಂತ ಫೀಲ್ ಮಾಡ್ತಾ ಇದ್ರು. ಕೆಲವೇ ವರ್ಷಗಳಲ್ಲಿ ಅವರು ಕೇವಲ ಒಂದಲ್ಲ 2 ಚಾಂಪಿಯನ್ಶಿಪ್ ಬೆಲ್ಟ್ ಗಳನ್ನ ಗೆದ್ರು. ಒಂದು ಟೈಮ್ ಅಲ್ಲಿ ಲೀಸಾ ನಿಕೋಲ್ಸ್ ಒಬ್ರು ವೇಟ್ರೆಸ್ ಆಗಿದ್ರು. ಅವರ ಬ್ಯಾಂಕ್ ಅಕೌಂಟ್ ನಲ್ಲಿ ಕೇವಲ $12 ಇತ್ತು. ಅವರು ದಿ ಸೀಕ್ರೆಟ್ ನ ತಂತ್ರಗಳನ್ನ ಯೂಸ್ ಮಾಡ್ಕೊಂಡ್ರು. ಒಂದು ದಿನ $1,00,000 ಮೊತ್ತದ ನಕಲಿ ಚೆಕ್ ಅನ್ನ ಅವರು ಬರೆದ್ರು. ಅದನ್ನ ಗೋಡೆಗಂಟಿಸಿ ಪ್ರತಿದಿನ ಕೃತಜ್ಞತೆಯ ಭಾವದಲ್ಲಿ ಇರ್ತಿದ್ರು. 1 ವರ್ಷದೊಳಗೆ ಅವರು $1,00,000ಕ್ಕಿಂತ ಹೆಚ್ಚು ಅನ್ನ ಸಂಪಾದಿಸಿದ್ರು. ಹಾಗೆ ಒಂದು ಇನ್ಸ್ಪೈರಿಂಗ್ ಸ್ಪೀಕರ್ ಆಗಿ ಚೇಂಜ್ ಆದ್ರು. ನಿಮ್ಮ ಬ್ರೈನ್ ನಲ್ಲಿರೋ RAS, ನೀವು ಯಾವುದರ ಮೇಲೆ ಫೋಕಸ್ ಮಾಡ್ತಿರೋ ಅದನ್ನ ಗಮನಿಸುತ್ತೆ. ನೀವು ಕೆಂಪು ಕಾರನ್ನ ಬೈ ಮಾಡೋಕೆ ಯೋಚಿಸಿದ್ರೆ ಇದ್ದಕ್ಕಿದ್ದ ಹಾಗೆ ರೋಡ್ ನಲ್ಲಿ ಎಲ್ಲೆಡೆ ಕೆಂಪು ಕಾರುಗಳು ನಿಮಗೆ ಕಾಣೋಕೆ ಶುರುವಾಗುತ್ತೆ. ಇದು ನಿಮ್ಮ ಮೈಂಡ್ ನ ಒಂದು ಫಿಲ್ಟರ್. ಹಾಗೆ ಯೂನಿವರ್ಸ್ ಅದೇ ಫಿಲ್ಟರ್ ಅನ್ನ ಆಂಪ್ಲಿಫೈ ಮಾಡತ್ತೆ. ಸ್ನೇಹಿತರೆ, ಯೋಚನೆ ಮಾಡಿ, ಯೂನಿವರ್ಸ್ ನಿಮ್ಮ ಪ್ರತಿಯೊಂದು ಮಾತನ್ನು ಕೇಳ್ತಿದ್ರೆ ಇವತ್ತು ನೀವು ಅದಕ್ಕೆ ಏನು ಆರ್ಡರ್ ಕೊಡ್ತೀರಾ ಅನ್ನೋದು ಇಂಪಾರ್ಟೆಂಟ್ ಆಗಿರತ್ತೆ. ಕಮೆಂಟ್ ನಲ್ಲಿ ಹಾಕಿ, ಯೂನಿವರ್ಸ್ಗೆ ಆದೇಶವನ್ನ ಬರೀರಿ, ಹಾಗೆ ಅದನ್ನ ಪ್ರತಿದಿನ ಓದಿ. ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವೇನೇನನ್ನ ಕಲ್ತ್ವಿ? ಬ್ರಹ್ಮಾಂಡ ನ್ಯೂಟ್ರಲ್ ಆಗಿದೆ. ನೀವು ಏನ್ ಕಳಿಸ್ತಿರೋ ಅದೇ ಆಂಪ್ಲಿಫೈ ಆಗಿ ಹಿಂತಿರುಗತ್ತೆ. ಹಾಗೆ ಮ್ಯಾನಿಫೆಸ್ಟೇಷನ್ ನ 3 ರೂಲ್ಗಳನ್ನ ನೋಡಿದ್ವಿ. ಬಿಲೀವ್, ರಿಸೀವ್, ಹಿಯರ್. ಇವು ಮ್ಯಾನಿಫೆಸ್ಟೇಷನ್ ನ 3 ಸ್ಟೆಪ್ಸ್. ನಿಮ್ಮ ಬ್ರೈನ್ ನ ಫಿಲ್ಟರ್ ಗಳನ್ನ ಪಾಸಿಟಿವ್ ಆಗಿ ಮಾಡಿ. ಇದರಿಂದ ಅಪರ್ಚುನಿಟೀಸ್ ಕಾಣಿಸಿಕೊಳ್ಳೋಕೆ ಶುರುವಾಗುತ್ತೆ. ನಿಮಗೆ ಈ ವಿಡಿಯೋ ಇನ್ಸ್ಪೈರಿಂಗ್ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಡ್ರೀಮ್ ಒನ್ ಲ್ಯಾಬ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನಾವೆಲ್ಲರೂ ಸೇರಿ ಪ್ರತಿ ವಾರ ನಿಮ್ಮ ಕನಸುಗಳತ್ತ ಒಂದು ಸ್ಟೆಪ್ ಇಡಬಹುದು. ಸ್ನೇಹಿತರೆ, ಭಾಗ 5ರಲ್ಲಿ ನಾವು ಏನನ್ನ ತಿಳಿತೀವಿ ಅಂದ್ರೆ, ನಿಮ್ಮ ಮಾತುಗಳು, ಆಲೋಚನೆಗಳು ಹಾಗೆ ಫೀಲಿಂಗ್ಸ್ಗೆ ಹೇಗೆ ಒಟ್ಟಾಗಿ ನಿಮ್ಮ ಎನರ್ಜಿ ಸಿಗ್ನೇಚರ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹಾಗೆ ಈ ಸಿಗ್ನೇಚರ್ ನಿಮ್ಮ ಜೀವನದ ಬ್ಲೂ ಪ್ರಿಂಟ್ ಅನ್ನ ಹೇಗೆ ಡಿಸೈನ್ ಮಾಡುತ್ತೆ. ಈ ಭಾಗ ನಿಮಗೆ ನಿಮ್ಮ ಮಾತುಗಳಿಂದ ನಿಮ್ಮ ಹಣೆ ಬರಹವನ್ನ ಹೇಗೆ ಚೇಂಜ್ ಮಾಡೋದು ಅಂತ ಟೀಚ್ ಮಾಡುತ್ತೆ. ಅದಕ್ಕೆ ಡ್ರೀಮ್ ಒನ್ ಲ್ಯಾಬ್ ಜೊತೆಗೆ ಕನೆಕ್ಟೆಡ್ ಆಗಿರಿ. 1 ಬುಕ್, 1 ವೀಕ್, 1 ನ್ಯೂ ಪರ್ಸ್ಪೆಕ್ಟಿವ್. ಇದಿಷ್ಟು ಈ ದಿನದ ವಿಡಿಯೋ ಆಗಿತ್ತು. ಮುಂದಿನ ವಿಡಿಯೋಗಾಗಿ ಸ್ಟೇ ಟ್ಯೂನ್ಡ್. ಹ್ಯಾವ್ ಅ ನೈಸ್ ಡೇ. ನಾನು ಹೋಗಿ ಬರ್ತೀನಿ. ನಮಸ್ಕಾರ.